ಇನ್ನು ವೆರಿ ಇಂಪಾರ್ಟೆಂಟ್ಲಿ ನಾಳೆ ಸಿ ಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾಕೆ ದೆಹಲಿಗೆ ಸಿದ್ದರಾಮಯ್ಯನವರು ಕರೆದಿದ್ದಾರೆ? ತುಂಬ ಪ್ರಶ್ನೆಗಳಿದೆ ಇಲ್ಲಿ. ಹೈಕಮಾಂಡೇ ಕರೆದಿದೆ ಬನ್ನಿ ದೆಹಲಿಗೆ ಅಂತ. ನಿನ್ನೆ SIR ಮೀಟಿಂಗ್ ಆಗಿದೆ, ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರಿಕಾಗೋಷ್ಠಿ ಇದೆ. ಇದರ ನಡುವೆ CMಗೆ ಕರೆ ಮಾಡಿರೋದು. ಬನ್ನಿ ಅಂತ ಹೈಕಮಾಂಡ್ ನಾಯಕರು ಕರೆದಿದ್ದಾರೆ. ಎಲ್ಲ ಚುನಾವಣೆ ಆಗಲಿ, ಅದಾದ ಮೇಲೆ ಕರ್ನಾಟಕದ ಡೆವಲಪ್ಮೆಂಟ್ಸ್ಗಳು ಏನೇನು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅದ್ರ ಕಡೆಗೆ ಗಮನ ಕೊಡ್ತೀವಿ ಅಂತ ವರಿಷ್ಠರು ಹೇಳಿದರು. ಹೀಗಾಗಿ ಕರ್ನಾಟಕದ CM ನಾಳೆ ಕರೆದಿದ್ದಾರೆ. ಕೇರಳ ಚುನಾವಣೆ ಆಯಿತು, ಅಲ್ಲಿ ಪ್ರಮಾಣವಚನ ಸ್ವೀಕಾರನೂ ಆಯಿತು. ಈಗ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಯಕರು ಮಾತಾಡಲೇಬೇಕು, ಸಂದೇಶ ರವಾನೆ ಮಾಡಲೇಬೇಕು. ಹೀಗಾಗಿಯೇ ಸಿದ್ದರಾಮಯ್ಯನವ್ರನ್ನ ಕರೆದಿರೋದು. ಕರೆದ್ರೆ ನಾನು ಕೂಡ ಹೋಗ್ತೀನಿ ಅಂತ ಕೂಡ DK ಶಿವಕುಮಾರ್ ಹೇಳಿದ್ದಾರೆ. ಇದಕ್ಕಿನ್ನೇನು ಬಂದಿಲ್ಲ, ಕರೆದ್ರು ಹೋಗ್ತೀನಿ, ಬಟ್ ನನಗೇನು ಕರೆದಿಲ್ಲ. ಸಿಎಂ ಕರೆದಿದ್ದಾರಂತೆ, ಹೋಗ್ತಾರೆ. ನನಗೆ ಗೊತ್ತಿಲ್ಲ, ಅವರು ನನಗೇನು ಹೇಳಿಲ್ಲ. ನಾವು ಇಷ್ಟೊತ್ತು ಮೀಟಿಂಗಲ್ಲ ಇದ್ದು, ಈಗ ಜಸ್ಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದು ನಾಳೆ ಬೆಳಿಗ್ಗೆ ವಿಚಾರ ಇರ್ಬೋದು. ತಿರ್ಗಾ ನಾಳೆ ಬೆಳಗ್ಗೆ ಮೀಟಿಂಗ್ ಇದೆ. ಮೀಟಿಂಗು ಮಾಡ್ತಾಯಿದ್ದೀನಿ ಬೆಳಗ್ಗೆ 11 ಗಂಟೆ. ನಾನು ಚೀಫ್ ಮಿನಿಸ್ಟ್ರು, ಸುರ್ಜಿವಾಲಾ ಎಲ್ಲ ನಾಳೆ ಬೆಳಗ್ಗೆ ಮೀಟಿಂಗ್ ಇದೆ. ಈ SIR ಇದೆಯಲ್ಲ, ಅದ್ರ ಬಗ್ಗೆ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ. GB ಎಲೆಕ್ಷನ್ ಸಿದ್ಧತೆ ಮಾಡ್ಕೊಳ್ಬೇಕಲ್ಲ, ಅದು ಮಾಡ್ತಾ ಇದ್ದೀವಿ. ಏನು ವಿಚಾರಕ್ಕೆ ಹೋಗ್ತಿರ್ಬೋದು ಅಂತ ಸರ್? ಈಗ ಸಂಪುಟ ಪುನರ್ರಚನೆನಾ, ನನಗೆ ಗೊತ್ತಿಲ್ಲ, ನಾಯಕತ್ವ ಬದಲಾವಣೆನಾ? ನನಗೆ ಗೊತ್ತಿಲ್ಲ. ಎಸ್, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಬಹುಶಃ ತಾವು ಕೂಡ ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. DCM ಅವರ ಒಂದು ಭಾಷೆ ಜೊತೆಗೆ ಒಂದು ಲ್ಯಾಂಗ್ವೇಜು ಮತ್ತು ಬಾಡಿ ಲ್ಯಾಂಗ್ವೇಜು, ಅವ್ರಿಗೆ ಯಾವುದನ್ನು ಕೂಡ ಹೇಳಲಿಕ್ಕೆ ಮನಸ್ಸಿಲ್ಲ ಅಥವಾ ಉದ್ದೇಶಪೂರ್ವಕವಾಗಿ ಹೇಳಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರು ಏನೋ ಗೊತ್ತಿಲ್ಲ. ಬೇರೆಲ್ಲ ಸಂಗತಿಗಳನ್ನು ಮಾತಾಡಿದ್ರು, ಆದರೆ ನಾವು ಜೊತೆಗೇ ಇದ್ವಿ, ಗೊತ್ತಿಲ್ಲ ನನಗೆ ಯಾಕೆ ಅಂತ, ನನಗೆ ಖಂಡಿತವಾಗಲೂ ಗೊತ್ತಿಲ್ಲ ಅಂತ ಹೇಳ್ತಾ ಹೊರಟೋದ್ರು DCM. ದೊಡ್ಡ ಪ್ರಶ್ನೆಗಳಿದೆ ಇಲ್ಲಿ. ಯಾಕಂದರೆ ಈ ಯಾರ್ಯಾರು ಯಾವ್ಯಾವ ರೀತಿ ಮೀಟಿಂಗ್ ಸೇರ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ, ಏನಾಗುತ್ತೆ ಏನು ಎತ್ತ, ಇದರ ಬಗ್ಗೆ ದೊಡ್ಡ ಮಟ್ಟದ ಕುತೂಹಲ ಕೂಡ ಇದೆ. ನಾಯಕರ ಸ್ಟೇಟ್ಮೆಂಟ್ಗಳನ್ನು ಕೂಡ ನೀವು ಗಮನಿಸಿದ್ದೀವಿ. ಇದೆಲ್ಲದರ ನಡುವೆ ನಾಳೆ ಸಿದ್ದರಾಮಯ್ಯನವ್ರನ್ನ ಕರೆದಿದೆ ಹೈಕಮಾಂಡ್. ಏನಿರಬಹುದು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಏನಂತೀರಿ? ಹೌದು ರಂಗನಾಥ್, ಒಂದು ಮಹತ್ವದ ಸಂದರ್ಭಕ್ಕೆ ಇದೀಗ ಕಾಂಗ್ರೆಸ್ ಬಂದಂತೆ ಕಾಣಿಸ್ತಾ ಇದೆ. ಹಲವು ತಿಂಗಳುಗಳಿಂದ, ಹಲವು ದಿನಗಳಿಂದ ಕಾಂಗ್ರೆಸ್ನ ನಾಯಕರು ಇಂಥದ್ದೊಂದು ಸಂದರ್ಭಕ್ಕಾಗಿ ಕಾಯ್ತಾ ಇದ್ರು. ಎರಡೂ ಕಡೆಯಿಂದ DK ಶಿವಕುಮಾರ್ ಅವರ ಬಣದ ನಾಯಕರು ಅಷ್ಟೇ, ಸಿದ್ದರಾಮಯ್ಯನವರ ಆಪ್ತ ಶಾಸಕರು ಕೂಡ ಅಷ್ಟೇ, ನಾಯಕರು ಅಷ್ಟೇ, ಇಂಥದ್ದೊಂದು ಸಂದರ್ಭ ಬಂದೇ ಬರುತ್ತೆ ಅನ್ನುವಂಥದ್ದು ಗೊತ್ತಿತ್ತು. ಆದರೆ ಇದು ಈಗ ಸಿದ್ದರಾಮಯ್ಯನವ್ರನ್ನ ಮಾತ್ರ ಕರೆದಿರುವಂಥದ್ದು ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯಸಭೆಯ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆಯನ್ನು ಅಂತಿಮಗೊಳಿಸಬೇಕು. ಆದರೆ ಈಗ ಸದ್ಯ ಹೈಕಮಾಂಡ್ ಬುಲಾವ್ ಹೊರಡಿಸಿರುವಂಥದ್ದು ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ. DCM DK ಶಿವಕುಮಾರ್ ಅವರಿಗೆ ಈ ಕ್ಷಣದ ತನಕ ದೆಹಲಿಗೆ ಬನ್ನಿ ಎನ್ನುವಂಥ ಸಂದೇಶ ಬಂದಿಲ್ಲ. ಹೀಗಾಗಿ ರಾಜ್ಯಸಭೆಯ ಸ್ಥಾನಗಳಿಗೆ ಆಯ್ಕೆ ಮಾಡಬೇಕು ಅಂತಂದ್ರೆ ಸಹಜವಾಗಿ KPC ಅಧ್ಯಕ್ಷರನ್ನ ಬಿಟ್ಟು ಆಯ್ಕೆ ಮಾಡುವಂತಹ ಪರಿಸ್ಥಿತಿ ಹೈಕಮಾಂಡ್ನ ಮಟ್ಟದಲ್ಲಿ ಇಲ್ಲ. ಹೀಗಾಗಿ ಅದನ್ನು ಹೊರತುಪಡಿಸಿದಂಥ ವಿಷಯಗಳ ಬಗ್ಗೆ ಒಂದು ನಿರೀಕ್ಷೆಯನ್ನ ಎಲ್ಲ ನಾಯಕರು ಕೂಡ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಈಗ ರಾಹುಲ್ ಗಾಂಧಿ ಅವರ ಅನುಮತಿಯನ್ನು ಪಡೆದುಕೊಳ್ಬೇಕಾಗಿರುವಂಥದ್ದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರದಲ್ಲಿ. ಆ ವಿಚಾರವನ್ನೇನಾದರೂ ಪ್ರಸ್ತಾಪ ಮಾಡಿ ಅದಕ್ಕೆ ಅನುಮತಿಯನ್ನು ಪಡೆದುಕೊಳ್ತಾರಾ, ಅದಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂಥ ಕುತೂಹಲ. ಇದರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಏಕಾಂಗಿಯಾಗಿ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಬೇರೆ ಏನಾದರೂ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆಯಾ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡ್ತಾ ಇದೆ. ಇಷ್ಟು ದಿನಗಳ ಕಾಲ ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು ಯಾರ ಬಹಿರಂಗವಾಗಿ ಎಲ್ಲಿಯೂ ಕೂಡ ಚರ್ಚೆಗೆ ಬಂದೇ ಇಲ್ಲ. ಈಗ ಅಂಥದ್ದೊಂದು ಅವಕಾಶ ಸಿದ್ದರಾಮಯ್ಯನವರ ಮುಂದೆ ಪ್ರಸ್ತಾಪ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ರಾಹುಲ್ ಗಾಂಧಿ ಅವರು ಮುಂದಿನ 2.5 ವರ್ಷ ಅಥವಾ ಮುಂದಿನ ಚುನಾವಣೆಯ ದೃಷ್ಟಿಯಿಂದ ತನ್ನ ಲೆಕ್ಕಾಚಾರಗಳೇನು, ಸಿದ್ದರಾಮಯ್ಯನವರ ವಿಷಯದಲ್ಲಿ ತನ್ನ ನಿರ್ಧಾರ ಏನು ಅನ್ನುವಂಥದ್ದನ್ನ DK ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಸ್ವಲ್ಪ ಮುಕ್ತವಾಗಿ ಮಾತನಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ಬೇರೆಯವರ ಆಟಗಳನ್ನ ನೋಡಿದ್ದಾರೆ, ಬೇರೆಯವರು ಹೆಂಗೆ ದಾಳ ಉರುಳಿಸ್ತಾರೆ ಅಂತ ನೋಡಿದ್ದಾರೆ. ಕಳೆದ ಹಲವಾರು ತಿಂಗಳುಗಳಿಂದ ಸಿದ್ದರಾಮಯ್ಯನವರು ಯಾವ ರೀತಿಯ ಸ್ಟ್ರಾಟಜಿಗಳನ್ನು ಕೂಡ ಮಾಡಿಲ್ಲ. ಅವರು ಕೇವಲ ಮಾಡಿರುವಂಥದ್ದು ಯಾರು ಎಲ್ಲಿ ಹೋಗ್ತಾರೆ, ಯಾರ ಲೆಕ್ಕಾಚಾರ ಏನು, ಯಾರ ತಂತ್ರಗಾರಿಕೆ ಏನು, ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಸಿದ್ದರಾಮಯ್ಯನವರು ಗಮನಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರ ಅಸಲಿ ಆಟ ಶುರುವಾಗಬೇಕಾಗಿದೆ. ರಾಹುಲ್ ಗಾಂಧಿ ಅವರ ಮುಂದೆ ತಮ್ಮ ಮುಕ್ತವಾದಂತಹ ಮಾತುಕತೆಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ನಾಯಕತ್ವ ಬದಲಾವಣೆಯ ವಿಚಾರ ಆ ತರದ ಪ್ರಸ್ತಾಪವನ್ನೇನಾದರೂ ರಾಹುಲ್ ಗಾಂಧಿ ಮಾಡಿದ್ದೆ ಆದ್ರೆ ಸಿದ್ದರಾಮಯ್ಯನವರು ಕೂಡ ತಮ್ಮ ದಾಳವನ್ನು ಉರುಳಿಸ್ತಾರೆ. ಹೌದು, ನೀವು ಈ ರೀತಿಯ ಒಂದು ಸ್ಟೆಪ್ ಅನ್ನ
ನಾವು ಹೇಳೋದಾದ್ರೆ ಇದು ಹೇಗೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ಬೋದು, ಪ್ಲಸ್ ಆಗ್ಬೋದು, ಎಲ್ಲವನ್ನೂ ಕೂಡ ಓಪನ್ ಆಗಿ ಸಿದ್ದರಾಮಯ್ಯನವರು ಮಾತನಾಡೋದಕ್ಕೆ ಅವಕಾಶ ಇದೆ. ಹೀಗಾಗಿ ಸಹಜವಾಗಿಯೇ ಸಿದ್ದರಾಮಯ್ಯನವರಿಗೆ ನಾಳೆ ದೆಹಲಿಗೆ ಹೋಗುವಂತ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ರಂಗನಾಥ. ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ.